ಆನೇಕಲ್ ದೊಡ್ಡಯ್ಯ ಅವರೇ, ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದೆಯಾ ಸರ್? ಮೇಡಮ್, ಇವತ್ತು ನೀವು ತಗೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ. ನೀವ್ ಹೇಳಿ, ನನಗೆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡಿ ಸರ್. ಇದೆಯಾ ಇಲ್ವಾ ಅಷ್ಟೇ, ಅದನ್ನೇನ್ ಬೆಳೆಸಲ್ಲಪ್ಪ. ಇದೆಯಾ? ನಾನು ಹೇಳೋದು ಈಗ ಅಲ್ಲ, ಇದೆಯಾ ಇಲ್ವಾ ಹೇಳಿ ಸರ್. ಅದು ಯಾಕೆಂದ್ರೆ ತುಂಬಾ ರಿಲೆವೆನ್ಸ್ ಇದೆ ಸರ್, ತುಂಬಾ ರಿಲೆವೆಂಟ್ ಆಗಿದೆ. ಯಾಕೆಂದ್ರೆ ಇದೇ ರೀತಿ ಈಶ್ವರಪ್ಪನವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರು ಕೂಡ ಈ BJP ಪಾರ್ಟಿಗೆ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಥರನೇ ದುಡಿದಿದ್ರು. ಸೊ ಈಶ್ವರಪ್ಪನವ್ರಿಗೂ ಮಹತ್ವಾಕಾಂಕ್ಷೆ ಇತ್ತು. ಆ ಮಹತ್ವಾಕಾಂಕ್ಷೆಯ ಭಾಗವಾಗಿ ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು. ಆ ಮೂಲಕ ಅವರು ರಾಜಕೀಯವಾಗಿ ಏನಾದರೂ ಆಗುತ್ತಾ ಅಂತ ನೋಡಿದ್ರು. ಅದು ಆಯ್ತೋ ಬಿಡ್ತೋ ನನಗಂತೂ ಗೊತ್ತಿಲ್ಲ, ಅವ್ರ ಪಾರ್ಟಿಯಲ್ಲೇ ಇಲ್ಲ ಈಗ. ಬಟ್ ಸಂಘಟನೆ ಇದೆಯಾ ಮೇಡಮ್? ಈಗ ನೀವು ತಗೊಂಡಿರ್ತಕ್ಕಂಥ ವಿಚಾರ ಬಹಳ ಸಂಘಟನೆ ಇದೆಯಾ ಇಲ್ವಾ ಸರ್? ಮೇಡಮ್, ಈಗ ಅದ್ರ ಇತಿಹಾಸ ಆಗೋಗಿದೆ ಅದು. ಈಗ ಇತಿಹಾಸದ ಪುಟದಲ್ಲಿ ಸೇರೋಗಿದೆ ಅಂದ್ರೆ ನಾನೇ ಅದ್ರ ಬಗ್ಗೆ ಮಾತಾಡಲ್ಲ. ಕಂಟಿನ್ಯೂ. ಇತಿಹಾಸ ಪುಟದಲ್ಲಿ ಸೇರೋಗಿದೆ ಅಂದ್ರೆ ಮುಗಿದೋಯ್ತು ಕತೆ. ಅದಕ್ಕೆ ಯಾಕೆ ಪಾಪ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಇಟ್ರಿ? ಇತಿಹಾಸದ ಪುಟದಲ್ಲಿ ಅಜರಾಮರರಾಗಿ ಇಂದಿಗೂ ಕೂಡ ಸಂಗೊಳ್ಳಿ ರಾಯಣ್ಣ ಅಂತ ಅಂದರೆ ಒಂಥರ ಮೈನವಿರು ಹೇಳುತ್ತೆ ಅಂತವ್ರ ಹೆಸರು ಇಟ್ಬಿಟ್ಟು ಇತಿಹಾಸದ ಪುಟಕ್ಕೆ ಸೇರಿಸ್ಬಿಟ್ರೆ ಪಾಪ ಅವ್ರಿಗೆ ಮಾಡೋ ಅನ್ಯಾಯ ಅಲ್ವಾ? ಇರ್ಲಿ ಬಿಡಿ, ಅದು ಬಿಡಿ. ಯಾರ್ಯಾರು ರಾಜಕೀಯ ಅವ್ರವ್ರಿಗೆ ಈ ವಿಷಯ ಹೇಳಿ ಸರ್, ಇವತ್ತಿನ ವಿಷಯ ಹೇಳಿ ಸರ್. ಮೇಡಮ್, ಈಗ ಇತಿಹಾಸ ಪುಟದಲ್ಲಿ ಇರ್ತಕ್ಕಂಥದನ್ನ ನಾವು ಮತ್ತೆ ರೀಕಾಲ್ ಮಾಡ್ಕೊಳ್ಳೋದು ಬೇಡ. ಪ್ರಸ್ತುತ ಇವತ್ತಿನ ಸಬ್ಜೆಕ್ಟ್ ಬರೋದಾದ್ರೆ ಮೇಡಮ್ ನೋಡಿ, ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಹಿಂದ ವರ್ಗಗಳನ್ನ ದುರ್ಬಳಕೆ ಮಾಡ್ಕೊಂತ ಇದೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾದಂತ ಉದಾಹರಣೆ ತಮ್ಮೆಲ್ಲ ಕಣ್ಮುಂದೆ ಗೋಚರಿಸ್ತಾ ಇದೆ. ಅದು ಸಿದ್ದರಾಮಯ್ಯನವ್ರ ಪರವಾಗಿ ಮಾಡ್ಕೊಂತ ಇದೆಯೋ, ಜಾರಕಿಹೊಳಿ ಅವ್ರ ಪರವಾಗಿ ಮಾಡ್ಕೊಂತ ಇದೆಯೋ, ಅಥವಾ ಇನ್ಯಾರನ ಮೂರನೇ ವ್ಯಕ್ತಿ ಪರವಾಗಿ ಮಾಡ್ಕೊಂತ ಇದೆಯೋ ಅನ್ನೋದಕ್ಕಿಂತ ಮುಖ್ಯವಾಗಿ ನೋಡಿ, ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ 2013ರಿಂದ 2018 ಮಧ್ಯೆ ಇರ್ತಂತ ಸಂದರ್ಭದಲ್ಲಿ 161 ಕೋಟಿಗಳನ್ನ ಖರ್ಚು ಮಾಡಿ ಆ ಜಾತಿಯ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಇವತ್ತಿಗೂ ಅದನ್ನ ತಗೊಂಡೋಗಿ ಏಕಾಏಕಿ ಕಸದ ಬುಟ್ಟಿಗೆ ಬಿಸಾಕಿದ್ರು. ಅದಾದ ನಂತರ ಇಲ್ಲ, ಈಗ ಹೊಸ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಮತ್ತೆ ನಾವು ಇದು ಮಾಡ್ತೀವಿ, ಬರೀ 60 ದಿವಸದಲ್ಲಿ ಅಥವಾ 90 ದಿವಸದಲ್ಲಿ ಅದನ್ನು ಮಾಡಿ ತಂದು ನಿಮ್ಗೆಲ್ಲರಿಗೂ ಉಣಬಡಿಸ್ಬಿಡ್ತೀವಿ ಅಂತೇಳಿ ಮತ್ತೆ 417 ಕೋಟಿ ರೂಪಾಯಿನ ಖರ್ಚು ಮಾಡಿ ಮತ್ತೊಂದು ಜಾತಿ ಸಮೀಕ್ಷೆಯನ್ನು ಮಾಡಿದ್ರು. ಅದನ್ನು ಸಹ ಕಸದ ಬುಟ್ಟಿಗೆ ಎಸ್ತಿದೆ. ಇದು ಕೇವಲ OBCಗಳಿಗೆ, ಹಿಂದುಳಿದ ವರ್ಗಗಳಿಗೆ ಮಾಡ್ತಾ ಇರತಕ್ಕಂತ ದ್ರೋಹ ಅಷ್ಟೇ, ಇದು ಕಣ್ಣೋರ್ಸ ತಂತ್ರ ಅಷ್ಟೇ. ಇವ್ರು ನಮ್ಮನ್ನು ಎಷ್ಟರ ಮಟ್ಟಿಗೆ ನಮ್ಮನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂದ್ರೆ ನೋಡಿ, ಎಂಟೈರ್ ನೀವು ಅಂಕಿಅಂಶಗಳನ್ನ ನೀವು ಚುನಾವಣೆ ಸಂದರ್ಭದಲ್ಲಿ ನಿಮ್ಮೆಲ್ಲ ಅಂಕಿಅಂಶಗಳನ್ನು ತೋರಿಸ್ತೀರಾ. ಹಿಂದುಳಿದ ಈ ಸಮುದಾಯ ಇಷ್ಟು ಗಂಟೆ ಮತ ಕೊಡುತ್ತೆ, ಈ ಸಮುದಾಯ ಮುಸ್ಲಿಂ ಸಮುದಾಯ 90% ಕೊಡುತ್ತೆ, ಕುರುಬ ಸಮುದಾಯ 80 ಕೊಡುತ್ತೆ, ಇನ್ಯಾವುದು SC ST 75 ಕೊಡುತ್ತೆ ಅಂತ ಹೇಳಿ ನೀವು ಅಂಕಿಅಂಶಗಳ ಸಮೇತ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ವೋಟ್ ಬರುತ್ತೆ ಈ ಸಮುದಾಯಗಳಿಂದ. ಆದ್ರೆ ಬೆನಿಫಿಷರಿ ಕೊಡುವಂತ ಸಂದರ್ಭದಲ್ಲಿ SC 1, ಕುರುಬ 1, ಮುಸ್ಲಿಂ 1, ಈ ರೀತಿಯಾದಂತ ನಮ್ಮನ್ನ ಕಡೆಗಣಿಸಿ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಮೋಸ ಮಾಡಿರತಕ್ಕಂತ ಒಂದು ಸ್ಪಷ್ಟವಾದಂತ ಉದಾಹರಣೆ ಇವತ್ತು ಗೋಚರಿಸ್ತಾ ಇದೆ. ನಮಗೆ ಬೇಸರದ ಸಂಗತಿ ಏನು ಮೇಡಮ್, ಕಾಂಗ್ರೆಸ್ ಅದು ಸಿದ್ದರಾಮಯ್ಯ ಮಾಡಿದ್ರು ತಪ್ಪೆ, ಅದು DK ಶಿವಕುಮಾರ್ ಮಾಡಿದ್ರು ತಪ್ಪೆ. ನಾನು ಕಾಂಗ್ರೆಸ್ ನೇರವಾಗಿ ಹೇಳ್ತಾ ಇದ್ದೀನಿ, ಅದು ಸಿದ್ದರಾಮಯ್ಯನೇ ಆಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು. ಸಿದ್ದರಾಮಯ್ಯನವ್ರಿಗೆ ಇಚ್ಛಾಶಕ್ತಿ ಇಲ್ವಾ? ಈ ಸಮುದಾಯಗಳದ್ದು ಓಟ್ ತಗೊಂಡಿದ್ದೀನಪ್ಪ, ಇಷ್ಟೆಲ್ಲ ಇದಾಗಿದ್ರು ಸಹ ನಾವು ಎರಡೆರಡು ಬಾರಿ ಆಶ್ವಾಸನೆಗಳು ಕೊಟ್ಟು ಜಾತಿ ಗಣತಿ ಮಾಡಿಸಿದ್ದೀನಿ, ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇಲ್ವಾ? ಯಾಕೆ ನೀವು ಈ ರೀತಿಯಾದಂತಹ ದ್ರೋಹ ಮಾಡ್ತಾ ಇದ್ದೀರಾ? ಮತ್ತೆ ಅದೇ ಸಮುದಾಯಗಳನ್ನ ಮುಂದೆ ಇಟ್ಕೊಂಡು ನಮಗೆ ಕತ್ತಿಸಬೇಕು ಅನ್ಕೊಂಡಿದ್ದೀರಾ? ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳು ನಿಮ್ಗೆ ಯಾವಾಗ ಅನಾನುಕೂಲ ಆದಂತ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಅಹಿಂದ ಜ್ಞಾಪನ ಬರುತ್ತಾ? ನೀವು ಇದೇ ಜಾರಕಿಹೊಳಿ ಏನ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಯಾವ್ದಾನ ಒಬ್ಬ ವ್ಯಕ್ತಿ ಇದ್ರೆ ಅದು ಜಾರಕಿಹೊಳಿ ಅಂತ ನಾವು ನೇರವಾಗಿ ಹೇಳ್ಬೇಕಾಗುತ್ತೆ. ಇತ್ತೀಚೆಗೆ BDCC ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾರೆ, 2A ಯಾರಿಗಾದ್ರೂ ಒಬ್ಬರಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ BDCC ನಲ್ಲಿ ಅಂತೇಳಿ. ಎಷ್ಟು ದುರಂತ ಅಂದ್ರೆ, ಮತ್ತೆ ಪಟ್ಟಣ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಬ್ಬ ರಾಮದುರ್ಗ MLA ತಗೊಂಡೋಗಿ ನಾಮಿನಿ ಮಾಡಿ ಡೈರೆಕ್ಟರ್ ಮಾಡ್ತಾರೆ. ಇದಕ್ಕಿಂತ ದುರಂತ ಬೇಕಾ? ಆ ಜಿಲ್ಲೆಯಲ್ಲಿ ಅತಿ ಹೆಚ್ಚು OBCಗಳು ಯಾರ ಪರ ಇದ್ರೆ ಅದು ಜಾರಕಿಹೊಳಿ ಪರ. ಇವತ್ತು ಹಿಂದುಳಿದ ವರ್ಗ ನಾಯಕ ನಾನು ಅಂತ ಹೇಳಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಈ ಸಮಾಜಗಳಿಗೆ ದ್ರೋಹ ಮಾಡುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಜಾರಕಿಹೊಳಿ ಮತ್ತೆ ಆ ಕುಟುಂಬ ಅಂತ ನಾನು ನೇರವಾಗಿ ಹೇಳ್ಬೇಕಾಗ್ತದೆ. ನಮ್ಗೆ ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ಕರೆಕ್ಟ್. ಈಗ ದೇವರಾಜ ಅರಸ ಆಗೋದಕ್ಕೆ ಹೊರಟಿದ್ರಲ್ಲ ಸಿದ್ದರಾಮಯ್ಯನವರು, 2 ಬಾರಿ ಜಾತಿ ಗಣಿಸಿ ತಂದು ಮಾಡಿಸಿ ದೇವರಾಜ ಅರಸ ಅವರು ತೋರಿಸಿರೋ ತಾಕತ್ತು ದಮ್ಮು ಪ್ರದರ್ಶನ ಮಾಡಲೇ ಇಲ್ಲ. ಅಲ್ಲ, ಅದಕ್ಕೆ ನಾನು ಹೇಳಕೊಂಡೆ, ಇದೊಂದು ವ್ಯವಸ್ಥಿತವಾದಂತಹ ದ್ರೋಹ. ತಮ್ಮ ಕುರ್ಚಿಗೆ ಬೇಕಾದಾಗ ಮಾತ್ರ ಅಹಿಂದ.
ಹೌದು ಹೌದು ಹೌದು, ನಾನು ಇದನ್ನ ಒಪ್ಕೊಂತ ಇದ್ದೀನಿ ಮೇಡಮ್. ನಾನು ಹಿಂದೆ ನಿಮ್ದೇ ಚಾನಲ್ ಅಲ್ಲಿ ಕೂತಿ ಅನೇಕ ಬಾರಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡಿದ್ದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಹೌದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಯಾಕಂದ್ರೆ ನಮ್ಮನ್ನ ಉಪಯೋಗಿಸ್ಕೊಂಡು ನಮ್ನ ಯಾವ ರೀತಿಯಾದಂತಹ ದ್ರೋಹ ಮಾಡ್ತಾ ಇದ್ದಾರೆ, ಅದನ್ನ ಡಿ ಕೆ ಶಿವಕುಮಾರ್ ಮುಖಾಂತರ ಮಾಡಿಸ್ತಾ ಇದ್ರು, ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ರು, ಕೆಪಿಸಿಸಿ ಅಥವಾ ಖರ್ಗೆ ಅವ್ರು ಮಾಡ್ತಾ ಇದ್ರು, ನಮ್ಗೆ ಗೊತ್ತಿಲ್ಲ. ನಮ್ಗೆ ಅನ್ಯಾಯ ಆಗ್ತಾ ಇರೋ ಸತ್ಯ ಅಲ್ವಾ? ನೀವು ಇಡೀ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಪ್ರಾಧಿಕಾರಗಳಲ್ಲಿ ಯಾವ್ದಾನ ಒಂದು ಪ್ರಾಧಿಕಾರದಲ್ಲಿ OBC-ಗಳನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥ ಉದಾಹರಣೆ ತೋರಿಸಿ, ಅಥವಾ ಇಡೀ ರಾಜ್ಯದಲ್ಲಿ ನೀವು ಬೋರ್ಡ್ ಚೇರ್ಮನ್ಗಳು ಮಾಡಿರ್ತಕ್ಕಂಥ ಪಟ್ಟಿ ತೆಗೆದು ತೋರಿಸಿ. ಎಷ್ಟು ಜನ OBC-ಗಳಿಗೆ ಕೊಟ್ಟಿದ್ರೆ, ಎಷ್ಟು ಜನ ಮುಸ್ಲಿಮಾನ್ ಕೊಟ್ಟಿದ್ರೆ, ಎಷ್ಟು ಜನ ದಲಿತರಿಗೆ ಕೊಟ್ಟಿದ್ರೆ ಅಂತ ಹೇಳಿ ವೋಟ್ ಹಾಕೋವಾಗ ಮಾತ್ರ ನಮ್ ಪರ್ಸೆಂಟೇಜ್ ತೋರಿಸ್ತೀರಾ ನೀವು. ಆದ್ರೆ ಅಧಿಕಾರ ಕೊಡುವಂತ ಸಂದರ್ಭದಲ್ಲಿ ನಾವು ನಿಮ್ಗೆ ಲೆಕ್ಕಕ್ಕಿರಲ್ಲ. ದೊಡ್ಡವರು ಮಾಹಿತಿ ಇಲ್ಲ ಇದ್ರ ಬಗ್ಗೆ, ದೊಡ್ಡವರು ಮಾಹಿತಿ ಇಲ್ಲ, ಇಲ್ಲ. ಖಂಡಿತ ಈಗ ದೊಡ್ಡ ಮಾಹಿತಿ ಇಲ್ಲ. ನಿಗಮ ಮಂಡಿಗಳಲ್ಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ ಅಂತ ನಾನು ಪಟ್ಟಿ ತಗೊಂಡ್ಬರ್ಲಿಲ್ಲ. ಆದಾಗ್ಯೂ ನಾನು ಒಂದು ಮಾತು ಹೇಳ್ಬಲ್ಲೆ, 12 ಜನ ಮೈನಾರಿಟಿಗಳಿದ್ದಾರೆ ಕ್ಯಾಬಿನೆಟ್ ದರ್ಜೆನಲ್ಲಿ, 12 ಜನ ಮೈನಾರಿಟಿಗಳಿದ್ದಾರೆ, 8 ಜನ ಕುರುಬರಿದ್ದಾರೆ. ಏನ ಹೇಳ್ಬೇಕಂತ ಹೇಳ್ಬಾರ್ದು. ನಿಗಮ ಮಂಡಳಿಯಲ್ಲಿ ಏನೋ ಪಾಯಿಂಟ್ ಏನೋ ಪ್ರಾಧಿಕಾರ ಅಂದ್ರೆ ಅದೇ ಹೇಳಿ. OBC ಅಧ್ಯಕ್ಷರು ನಾವು ಅಧ್ಯಕ್ಷರು ಮಾಡಿದ್ವಿ ಅಂತ ಒಂದ್ ಹೆಸರು ಹೇಳಿ. ಅಲ್ಲ, ನಿಮ್ಗೆ ಯಾರ ಹೆಸರು ಬೇಕಾಗಿದೆ? ಯಾವ ಹೆಸರು ಬೇಕಾಗಿದೆ? ಯಾವ ನಿಗಮ ಮಂಡಳಿ ಬೇಕಾಗಿದೆ? ಸರ್ ಅವ್ರಿಗೆ ಬೇಸರ ಇರೋದು ಸರ್, ಬರೀ ನಾಯಕತ್ವ ಬದಲಾವಣೆ ಅಥವಾ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗ್ತಾ ಇದೆ. ಈಗ ಸರ್ ಒಬ್ಬ ಹೊಸ ನಾಯಕ ಸೃಷ್ಟಿ, ಒಂದ್ ನಿಮಿಷ ಅಶ್ವಿನ್ ಅವರೇ, ಈಗ ಒಬ್ಬ ನಾಯಕ ಸೃಷ್ಟಿ ಆಗ್ಬೇಕು ಅಂದ್ರೆ ಆತನಿಗೆ ಸಿಗುವಂತಹ ಈಸಿ ಉಪಾಯ ಅಹಿಂದ. ಒಬ್ಬ ನಾಯಕನ ಸ್ಥಾನ ಪಲ್ಲಟ ಆಗ್ತಾ ಇದೆ ಅಂತಂದ್ರೆ ಆತನಿಗೆ ಸಿಗುವಂತಹ ಏಕೈಕ ದಾಳ ಅಹಿಂದ ಕೇವಲ ರಾಜಕೀಯ ಮಹತ್ವಾಕಾಂಕ್ಷೆಗೆ ಬಳಸಿಕೊಳ್ಳುವಂತ ಒಂದು ದಾಳವಾಗಿದೆಯೇ ಹೊರತು ಅಹಿಂದ ವರ್ಗಕ್ಕೆ ಮಾಡಬೇಕಾಗಿರೋದು ಅಥವಾ ಪ್ರಾಮಿಸ್ ಮಾಡಿರೋದನ್ನ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಗುಡ್ ಎಕ್ಸಾಂಪಲ್ ಇಸ್ ಜಾತಿ ಗಣತಿ. ಅದಕ್ಕೆ ಬದ್ಧತೆ ಅವ್ರು ತೋರಿಸ್ಲೇ ಇಲ್ಲ. ನಾನು ದೇವರಾಜ ಅರಸು ಅವ್ರು ರೆಕಾರ್ಡ್ ಮುರಿತೀನಿ ಅಂತ ಹೆಚ್ಚು ದಿನ ಇದ್ದು ರೆಕಾರ್ಡ್ ಮುರಿಸಿದ್ರು ಹೊರತು ಅವ್ರು ಮಾಡಿದಂಥ ಕಾರ್ಯಗಳಿಗೆ ಸರಿಸಮಾನವಾಗಿ ಏನೂ ಮಾಡಲಿಲ್ಲ ಅವರು. ಹೇಳಿ. ನಿಮ್ಮ ಮಾತು ರಾಧಾ ಮೇಡಮ್ 100% ಸತ್ಯ. ಸೇಮ್ ಆನೇಕಲ್ ದೊಡ್ಡಯ್ಯ ಅವರು ಹೇಳಿದ್ರು, ಇಚ್ಛಾಶಕ್ತಿ ಇರಬೇಕು ಒಂದು ಲೀಡ್ರಿಗೆ. ಇಷ್ಟು ದಿನ ಹೇಳಿದ್ರು ಅಹಿಂದ ಒಂದು ಚಳುವಳಿಯಿಂದ ಬಂದಿರೋ ಅಂತ ಹೇಳಿದ್ರು. 2004ರಲ್ಲಿ ಹೇಳಿದ್ರು ಅಹಿಂದ ನನ್ನ ಜೊತೆ ಬರ್ತಿದೆ, ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀನಿ, ನಾನು ಏನೋ ಒಂದು ಅಹಿಂದಕ್ಕೆ ದೊಡ್ಡ ಕೊಡುಗೆಗಳು ಕೊಡ್ತೀವಿ ಅಂತ. ಮೇಡಮ್ ಇವತ್ತವರೆಗೂ 22 ವರ್ಷ ಆಯಿತು ಅವರು ಅಹಿಂದ ಒಂದು ಆ್ಯಕ್ಟಿವ್ ಆಗಿ ರಾಜ್ಯದಲ್ಲಿ. ಇವತ್ತಿಗೂ ಒಂದು ಆ ಸಮುದಾಯಕ್ಕೆ ಒಂದು ಯೂನಿವರ್ಸಿಟಿ ಕೊಡೋದಾಗಲಿ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡೋದಾಗಲಿ, ಮೆಡಿಕಲ್ ಕಾಲೇಜ್ಗಳು ಕೊಡೋದಾಗಲಿ, ಸಮುದಾಯ ಭವನ ಕೊಡೋದಾಗಲಿ ಇವತ್ತಿಗೂ ಕೊಟ್ಟಿಲ್ಲ. ಒಂದು ಶಕ್ತಿ ಅಂತ ಚಳುವಳಿ ಅಂತ ಬರೋದೇನಕ್ಕೆ? ಅವ್ರಿಗೇನಾದ್ರೂ ಒಂದು ಕೊಡುಗೆಗಳು ಸಿಗುತ್ತೆ ನಮ್ಮ ನಾಯಕನಿಂದ ಅಂತ. ಇಲ್ಲೇನಾಗಿದೆ, ಆರಂಭದಲ್ಲಿ ದಾವಣಗೆರೆನಲ್ಲೊಂದು ಅಹಿಂದ ಸಮಾವೇಶ ಮಾಡ್ಲಿಕ್ಕೆ ಹೊರಟ್ರು, ಹಾಗೆ ಬಳ್ಳಾರಿಲೊಂದು ಮಾಡ್ಲಿಕ್ಕೆ ಹೊರಟ್ರು, ಹಾಗೆ ಮೈಸೂರಲ್ಲೊಂದು ಮಾಡ್ಲಿಕ್ಕೆ ಹೊರಟ್ರು. ನೀವೊಂದು ವಿಡಿಯೋ ತೋರಿಸಿದ್ರೆ ಅಹಿಂದ ನಾಯಕರು ಮಾತಾಡ್ತಿದ್ರು, ಮೈಸೂರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೇಮ್ ಏನು ಹೇಳಿದ್ರು ಅಲ್ಲಿ ಅಂದರೆ, ನೀವೇನಾದರೂ ನಮ್ಮ ಅಹಿಂದ ನಾಯಕನನ್ನು ಕೆಳಗಿಳಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ನಾವೊಂದು ಹೊಸ ಪಕ್ಷ ಕಟ್ತೀವಿ, ನಾವು ನಮ್ಮದೇ ಆದಂಥ ಶಕ್ತಿ ಏನಂತ ಕಾಂಗ್ರೆಸ್ ಅವರು ತೋರಿಸ್ತೀವಿ ಅಂದರು ಇದೇ ಅಹಿಂದ ನಾಯಕರು. ಇವ್ರು ಯಾರು ಬೇರೆಯವರಲ್ಲ, ಇವರೆಲ್ಲ ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡಿದವ್ರೆ, ಏನು ಹೊಸದಾಗಿ ಬಂದಿರೋರಲ್ಲ. ಆಯಿತಾ ಮೇಡಮ್?